ಇಷ್ಟಾದ್ಮೇಲೂ ನೀನೇನು ಹೇಳ್ದೆ ಹೋದ್ರೆ ಇನ್ನೂ ಅನಾಹುತಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ನಿನಗೆ ರಿಗ್ರೆಟ್ ಫೀಲ್ ಆಗುತ್ತೆ. ನಾನು ಎಂತ ತಪ್ಪು ಮಾಡಿದೆ, ನಾನು ಅವತ್ತು ಹೇಳಬೇಕಿತ್ತು ಅಂತ. ಪೂಜಾ, ನಮ್ಮ ಮನೆ ಪರಿಸ್ಥಿತಿ ಅಷ್ಟೊಂದು ಕೆಡೋವರೆಗೂ ಸುಮ್ಮನಿರ್ಬೇಡ. ಬಾಯ್ ಬಿಡು. ಇದೆಲ್ಲ ಮಾಯಮ್ಮನ ಕೆಲಸನೇ ತಾನೆ? ಏನ್ ಮಾಡಿದ್ಲು ಅವಳು ನಿನ್ಗೆ? ಪೂಜಾ, ನೀನ್ ಹೇಳ್ತಿರೋದು ನನ್ಗೇನು ಅರ್ಥ ಆಗ್ತಿಲ್ಲ. ಸರಿ, ಒಂದು ಕೆಲಸ ಮಾಡು. ತಗೋ, ಈ ಮೊಬೈಲಲ್ಲಿ ಟೈಪ್ ಮಾಡು. ಮಾಯಮ್ಮ ಒಳ್ಳೆಯವಳಲ್ಲ, ಅವಳು ಮಾಟಗಾತಿ. ಅವಳೇನೋ ಕೆಟ್ಟ ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ. ನಮ್ಮ ಮನೆಯವ್ರ ಬಟ್ಟೆಗಳು, ತಲೆ ಕೂದಲು, ಉಗುರು ಇದೆಲ್ಲ ಇತ್ತು. ದೊಡ್ಡದಾಗಿ ಮಂಡಲ ಬರ್ಕೊಂಡು ವಾಮಾಚಾರ ಮಾಡ್ತಿದ್ಲು. ಅದನ್ನ ನೋಡಿ ಎಲ್ರಿಗೂ ಹೇಳೋಕ್ ಬಂದೆ. ಅವಾಗ ಅವಳು ನನಗೆ ಮಾತಾಡೋಕ್ಕಾಗದೆ ಬಾಯಿ ಬಿದ್ದು ಹೋಗೋವಾಗ ಮಾಡಿದ್ಲು. ನಿಮಗೆಲ್ಲ ಲೆಟ್ರಲ್ಲಿ ಬರೆದು ತಿಳಿಸೋಣ ಅಂತ ಪ್ರಯತ್ನ ಪಟ್ಟೆ. ಆಗ ನನ್ನನ್ನು ಮೆಟ್ಲಿಂದ ತಳ್ಳಿದ್ಲು, ನಾನು ಬಿದ್ದುಬಿಟ್ಟೆ. ಓ, ಇದೆಲ್ಲ ಮಾಯಮ್ಮಂದೇನ ಆಟ? ಅವಳಿ ಮನೆಗೆ ಬಂದು ಮೊದಲನೇ ದಿನದಿಂದನೂ ನನ್ಗೆ ಅವಳ ಮೇಲೆ ಅನುಮಾನ ಇತ್ತು. ಇವಾಗ ನನ್ನ ಅನುಮಾನನೇ ನಿಜ ಆಯ್ತು. ಈ ಅತ್ತಿಗೆಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಈಗಲೇ ಹೋಗಿ ಎಲ್ಲರ ಹತ್ರನೂ ಹೇಳ್ಬಿಡ್ತೀನಿ. ಈಗಲೇ ಆ ಮಾಯಮ್ಮನ್ ಕುತ್ಕೇಳ್ದು ಆಚೆ ಹಾಕಿಸ್ತೀನಿ. ಏಯ್ ಪೂಜಾ, ಪೂಜಾ, ಏನಾಯ್ತು? ನಾನೇನಾದ್ರೂ ಸತ್ಯ ಹೇಳ್ಬಿಟ್ರೆ ನನಗ ಗತಿನೇ ಕರ್ಣ ಬಾವಂಗ ಆಗ್ಬಿಡತ್ತೆ. ಬೇಡ, ನಾನು ಹೇಳಲ್ಲ. ಪೂಜಾ, ನಾನು ಕೇಳ್ತಾನೆ ಇದ್ದೀನಿ, ಯಾಕೇನು ರಿಯಾಕ್ಟ್ ಮಾಡ್ತಿಲ್ಲ? ನಿಜ ಹೇಳು, ನೀನ್ ಭಯ ಪಡ್ತಿರೋದು ಆ ಮಾಯಮ್ಮಂಗೆನಾ? ಸುಳ್ಳು ಹೇಳ್ಬೇಡ ಪೂಜಾ, ಸತ್ಯ ಹೇಳು. ನನಗೆ ಗೊತ್ತು ಇದೆಲ್ಲ ಮಾಯಮ್ಮಂದೆ ಕೆಲಸ ಅಂತ. ಯಾಕೆ ಹೀಗೆ ಮಾಡ್ತಿದ್ಯಾ ಪೂಜಾ? ನಿನಗೆ ನಾವೆಲ್ಲ ಚೆನ್ನಾಗಿರೋದು ಇಷ್ಟ ಇಲ್ವಾ? ನೋಡು, ನೀನ್ ಸುಮ್ಮನಿದ್ದಷ್ಟು ಈ ಮನೆಗೆ ಅಪಾಯ ಜಾಸ್ತಿ ಅನ್ನೋದನ್ನ ನಾನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಬರ್ದ್ಕೊಡು ಅಂದ್ರೆ ಬರಿತಾನೂ ಇಲ್ಲ, ಹೇಳು ಅಂದ್ರೆ ಸರಿಯಾಗೇನು ಹೇಳ್ತಾನೂ ಇಲ್ಲ. ಯಾಕೆ ಈ ರೀತಿ ವಿಷಯ ಮುಚ್ಚಿಡ್ತಿದ್ಯಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ಸರಿ, ನಾನು ನಿನ್ನ ಬಲವಂತ ಮಾಡಲ್ಲ. ಭಯ ಇರಬೇಕು, ಆದ್ರೆ ಆ ಭಯನೇ ನಮ್ಮ ಜೀವನನ ಹಾಳು ಮಾಡೋ ಥರ ಆಗ್ಬಾರ್ದು. ಈಗ ಈ ಮನೆ ಸೊಸೆಯಾಗಿ ಈ ಮನೆ ಉಳಿಸೋದು ನಿನ್ನ ಕೈಲಿದೆ. ಯೋಚನೆ ಮಾಡು, ಟೈಮ್ ತಗೊಂಡು ಹೇಳು.
ಎಲ್ಲಪ್ಪ ನಿನ್ನ ಹೆಂಡ್ತಿ? ಅದು ಸ್ವಲ್ಪ ಹೊತ್ತಾದ್ರೆ ಸೂರ್ಯ ಮುಳುಗೋಗ್ತಾನೆ. ಇನ್ಯಾವಾಗ ಉರುಳು ಸೇವೆ ಮಾಡ್ತೀರಾ? ನಾನು ಹೂ ತರೋಣ ಅಂತ ಹೋಗಿದ್ದೆ. ಅವಳು ಇಲ್ಲೇ ಒಳಗ್ ಬಂದಿದ್ದಾಳೆ ಅಂತ ಅನ್ಕೊಂಡೆ. ನೋಡಪ್ಪ, ಸೂರ್ಯಾಸ್ತ ಆದ್ಮೇಲೆ ಉರುಳು ಸೇವೆ ಮಾಡೋದು ಅಷ್ಟೊಂದು ಶ್ರೇಯಸ್ಸಲ್ಲ. ಬೇಗ ಬರ್ಲಿಕ್ಕೆ ಹೇಳಪ್ಪ.